Good evening. Am I audible? Soumya? Am I audible? Okay, happy Sabbath. I welcome all of you for the youth meeting. So the opening prayer will be started by Sister Anita. ಹ್ಯಾಪಿ ಸಬ್ಬತ್. ಪ್ರಾರ್ಥನೆ ಮಾಡೋಣ. ಪರಿಶುದ್ಧರು 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 ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ವಂದನೆಗಳು ರಾಜ. ಪರಿಶುದ್ಧವಾದ ಈ ಒಂದು ಸಮಯವನ್ನು ನೋಡುವಂತ ಮಹಾಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ವಂದನೆಗಳು ಕರ್ತಾವೆ. ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಬೆಳಗ್ಗೆಯಿಂದ ಇಲ್ಲಿ ತನಕ ನಮ್ಮನ್ನು ಆಶೀರ್ವದಿಸಿ ಅಭಿಷೇಕ ಮಾಡಿ ಬಲಪಡಿಸಿ ಎಲ್ಲಾ ತರದ ಕೆಲಸ ಕಾರ್ಯದಲ್ಲೂ ನಿಮ್ಮ ಜೊತೆ ಇದ್ದು ನಿಮ್ಮ ಕೃಪೆ ನಿಮ್ಮ ಕರುಣೆಗಳಿಂದ ತುಂಬಿಸಿ ಸ್ವಾಮಿ, ಈ ಒಂದು ಯೂತ್ ಮೀಟಿಂಗ್ ಅಲ್ಲಿ ನಿಮ್ಮ ಅಭಿಷೇಕ ಬಲಗಳಿಂದ ತುಂಬಿಸಿದಕ್ಕಾಗಿ ವಂದನೆಗಳು ಕರ್ತಾವೆ. ಅಪ್ಪ ದೇವರೇ, ಈ ಒಂದು ಮಕ್ಕಳು ಮಾಡುವಂತ ಯೂತ್ ಮೀಟಿಂಗ್ ಅಲ್ಲಿ ನಿಮ್ಮ ಜೊತೆ ಇರಿ ಸ್ವಾಮಿ. ಎಲ್ಲಾ ನಿನ್ನ ಮಕ್ಕಳಿಗೆ ಬೇಕಾದ ಪರಲೋಕದ ಜ್ಞಾನ ಬುದ್ಧಿಯನ್ನು ಒದಗಿಸಿಕೊಡು ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನೀವೇ ಜೊತೆ ಇದ್ದು ಪ್ರತಿಯೊಬ್ಬ ನಿನ್ನ ಮಕ್ಕಳ ನಾಲಿಗೆ ಮತ್ತು ತುಟಿಗಳನ್ನು ನಿನ್ನ ಪವಿತ್ರಾತ್ಮನಿಂದ ಮುಟ್ಟಿ ನೀವು ಮಾತಾಡಬೇಕಾಗಿ ಈ ಪರಿಶುದ್ಧವಾದ ಈ ಸಮಯ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತಾ ಪ್ರಭು ರಕ್ಷಕನಾದಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಾ ಬೇಡುವ ಜೀವವುಳ್ಳ ನಮ್ಮ ತಂದೆಯ ದೇವರೇ, ಆಮೆನ್. Thank you, Auntie, for your valuable prayers. So we'll move on to our scripture reading. It's from Psalms chapter 129. Many a time have they afflicted me from my youth, my Israel now say. Many a time have they afflicted me from my youth, yet they have not prevailed me against me. The plowers plowed upon my back, they made long their furrows. The Lord is righteous, he hath cut asunder the cords of wicked. Let them all be comforted and turned back to the hate Zion. Let them be as the grass upon the housetop, which withereth before it grows up, with which the reaper fills not his hand, nor he that binds leaves his blossom. Neither do they who go by say, the blessing of the Lord be upon you. We bless you in the name of the Lord. Amen. This is the word of the Lord. So we will move on to our LNGY quoting by Sister Jasmine. Happy Sabbath. LNGY quoting from the book of Steps to Christ. You have confessed your sin and in heart put them away.
You have resolved to give yourself to God. Now go to Him and ask that He will wash away your sin and give you a new heart. Then believe that He does this because He has promised. This is the lesson which Jesus taught while He was on earth, that the gift which God promises us, we must believe, we do receive, and it is ours. Jesus healed the people of their disease when they had faith in His power. Thank you. Thank you, Sister Jasmine, for the LNG White quoting. Next will be song service conducted by Shobhanti and Anita. Happy Sabbath. ಸೌಮ್ಯ ಕೇಳಿಸ್ತಾ? ಸೌಮ್ಯ ಸೌಮ್ಯ ಕೇಳಿಸ್ತಾ ಇದೆಯಾ? ಸೌಮ್ಯ ಸಾಂಗ್ ನಂಬರ್ 293 ನನ್ನನ್ನು ಪರೀಕ್ಷಿಸಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಮೇಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತೀ, ಪಾತಾಳಕ್ಕಿಳಿದು ಮರೆಯಾದರು ಅಲ್ಲಿಯೂ ನೀನಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನೇ, ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ನಿರ್ಮಿಸಿದಿ. ಇಂಥ ನಿನ್ನ ಜ್ಞಾನವು ಆಶ್ಚರ್ಯವಾಗಿದೆ, ಅದೆಷ್ಟು ಉನ್ನತವಾದದು ನನಗೆ ನಿಲುಕದು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತೀ. ದೇವಾ ನನ್ನನ್ನು ಪರೀಕ್ಷಿಸಿ ಹೃದಯ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಗಳನ್ನು ಎಲ್ಲ ನೀನೇ ಶೋಧಿಸಿ. ಕೇಡಿನ ಮಾರ್ಗದಿಂದ ನನ್ನನ್ನು ತಪ್ಪಿಸು, ಸದಾಕಾಲ ಮಾರ್ಗದಲ್ಲಿ ನನ್ನನ್ನು ನಡೆಯಿಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆಯೆಲ್ಲ
ಬಲ್ಲವನಾಗಿರುತ್ತೀ. ಸಾಂಗ್ ನಂಬರ್ 346. ಅಬ್ರಾಮನ ದೇವನೇ. ಅಬ್ರಾಮನ ದೇವನೇ ನಿನಗೆ ಆರಾಧನೆ. ಇಸಾಕನ ದೇವರ ನಿನಗೆ ಆರಾಧನೆ. ಯಾಕೋಬಿನ ದೇವರ ನಿನಗೆ, ಯಾಕೋಬನ ದೇವರ ನಿನಗೆ ಆರಾಧನೆ. ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರೆಂದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರೆಂದು ನೀ ಕರೆದೆ. ಕೃಪಾಪೂರನೇ, 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 ಕೃಪಾಪೂರನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ರೆ ಬೇರೆ ಇಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೋ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನೀನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ಸಾಂಗ್ ನಂಬರ್ 350. ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತೀನನಾಗಿ ನಿನ್ನ ಮರೆತು ದೇವ ದೂರಕ್ಕಿನ ಹೋಗದ ಹಾಗೆ. ಮತೀನನಾಗಿ ನಿನ್ನ ಮರೆತು ದೇವ ದೂರಕ್ಕಿನ ಹೋಗದಾಗೆ. ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡಯ್ಯ.
ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳು ಬೆಳಗಿ ಬೆಳಕಾಗಿ ಇರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರಾದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರಾದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳು ಬೆಳಗಿ ಬೆಳಕಾಗಿ ಇರಲು ಆಧಾರ ನೀ ಬೇಕಯ್ಯ. ಎನ್ ಪ್ರಾಣ ಪ್ರಿಯನೇ ಶ್ರೇಯಸ್ಸು ನಿನ್ನ ರಕ್ಷಣೆ ನಿತ್ಯವೂ ಎನಗೆ. ಎನ್ ಪ್ರಾಣ ಪ್ರಿಯನೇ ಶ್ರೇಯಸ್ಸು ನಿನ್ನ ರಕ್ಷಣೆ ನಿತ್ಯವೂ ಎನಗೆ. ತಪ್ಪಾದ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ತಪ್ಪಾದ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳು ಬೆಳಗಿ ಬೆಳಕಾಗಿ ಇರಲು ಆಧಾರ ನೀ ಬೇಕಯ್ಯ. Amen. Thank you for the song. So next will be introduction of our speaker given by Jasmine. Happy Sabbath. Now a message will be given by Shravya, our youngest member in our group. Over to Shravya. ಕೇಳಿಸ್ತಿದ್ಯಾ? ಹ್ಯಾಪಿ ಸ್ಯಾಬತ್. ಈ ಒಂದು ಅವಕಾಶ ಕೊಟ್ಟ ದೇವರಿಗೆ ಮತ್ತೆ ಸಭೆಯ ಬೋಧಕರಿಗೆ ಧನ್ಯವಾದಗಳು. ನಾವು ಮೆಸೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. Our most gracious and heavenly Father, which is heart in heaven, Lord, please be with us, help us and guide us, Lord. Lord, as I'm taking this message, Lord, please be with me, help me and guide me, Lord. Lord, as I'm taking, please give your Holy Spirit that you may bless me and guide me, Lord. Please be with us throughout the meeting, Lord. Let there be no internet problem for any one of us, Lord. In Jesus' precious name I pray. Amen. So, ಇವತ್ತಿನ ನಂದು ಟಾಪಿಕ್ ಬಂದು ಹೆವಿನ್ ಬಗ್ಗೆ. ಹೆವಿನ್ ಅಂದ್ರೆ ಎಲ್ರಿಗೂ ಇಷ್ಟ, ಎಲ್ರಿಗೂ ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ. ಅದೇ ಇವತ್ತಿನ ನನ್ನ ಟಾಪಿಕ್ ಬಂದು ಏನಂದ್ರೆ ಏನಕ್ಕೆ ಹೆವಿನಿಗೆ ಹೋಗ್ಬೇಕು, ಯಾವ ಒಂದು ರೀಸನ್ನು, ಯಾವ ಗೋಲ್ ಇಟ್ಕೊಂಡು ಹೆವಿನಿಗೆ ಹೋಗ್ಬೇಕು ಅಂತ ನನ್ನ ಟಾಪಿಕ್. ಈ ಒಂದು ಲೋಕದಲ್ಲಿ ಎಲ್ರೂ ಒಂದು ಸುಖ, ನೆಮ್ಮದಿ, ಶಾಂತಿ ಸಿಗ್ಬೇಕು ಅಂತ ಹುಡ್ಕಾಡ್ತಿರ್ತಾರೆ. ಅದೇ ಅವರು ಸಾಯೋ ತನಕ ಒಂದು ಸುಖ, ನೆಮ್ಮದಿ, ಶಾಂತಿ ಅವ್ರಿಗೆ ಸಿಗೋದೇ ಇಲ್ಲ.
ಸೊ ದೇವರು ಈ ಒಂದು ಲೋಕದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಜಾನ್ ಚಾಪ್ಟರ್ 16 ವರ್ಸ್ 33. ಯೋಹಾನ 16ನೇ ಅಧ್ಯಾಯ 33ನೇ ವಚನ. I have spoken these things to you so that you will have peace in me. In the world you will have troubles. ನನ್ನಲ್ಲಿ ನಿಮಗೆ ಸಮಾಧಾನವು ಉಂಟಾಗುವಂತೆ ಇವುಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇರುವುದು. ಸೊ ಇಲ್ಲಿ ನಿಮಗೆ ಅರ್ಥ ಆಗ್ಬೋದು, ದೇವ್ರೇ ಹೇಳಿದರೆ ಈ ಒಂದು ಲೋಕದಲ್ಲಿ ನಿಮಗೆ ಬರೀ ಟ್ರಬಲ್ ಅಂದ್ರೆ ಸಂಕಟ, ತೊಂದ್ರೆ, ಕಷ್ಟ, ನೋವು ಇದೇ ಇರುತ್ತೆ ಅಂತ ದೇವ್ರು ಹೇಳಿದ್ದಾರೆ. ಆದ್ರೇನು ಮನುಷ್ಯರು ಈ ಒಂದು ಸುಖ ಅನ್ನೋದಕ್ಕೆ ಹುಡ್ಕಾಡ್ತಿರ್ತಾರೆ. ಸೊ ಹೆಂಗ್ ಹುಡ್ಕಾಡ್ತಿರ್ತಾರೆ ಅಂದ್ರೆ, ಇವಾಗ ಕೆಲವೊಬ್ರು ಓದಿದ್ರೆ ಸುಖ ಸಿಗ್ಬೋದು ಅಂತ ಯಾವಾಗ್ಲೂ ಓದ್ತಾನೆ ಇರ್ತಾರೆ. ಇನ್ ಕೆಲವೊಬ್ರು ದುಡ್ಡು ಮಾಡಿದ್ರೆ ಸುಖ ನೆಮ್ಮದಿ ಸಿಗುತ್ತೆ ಅಂತ ಯಾವಾಗ್ಲೂ ದುಡಿತಾನೆ ಇರ್ತಾರೆ. ಹಗಲು ರಾತ್ರಿ ಬರೀ ವರ್ಕ್ ಮಾಡ್ತಾನೆ ಇರ್ತಾರೆ. ಇನ್ ಕೆಲವೊಬ್ರು ಪ್ರಾಪರ್ಟಿ ಮಾಡಿದ್ರೆ ಸುಖ ನೆಮ್ಮದಿ ಸಿಗುತ್ತೆ ಅಂತ ಪ್ರಾಪರ್ಟಿ ಮಾಡ್ತಾರೆ. ಅದೇ ಇನ್ ಕೆಲವೊಬ್ರು ಯಾವಾಗ್ಲೂ ಪ್ರೇಯರ್ ಮಾಡ್ತಾ ಇರ್ತಾರೆ, ಬೈಬಲ್ ಓದ್ತಾ ಇರ್ತಾರೆ. ಆದ್ರೆ ಇವರೆಲ್ಲ ಹೆವಿನಿಗೆ ಹೋಗ್ತಾರ ಅನ್ನೋದು ಇವಾಗ ಒಂದ್ ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ದೇವ್ರು ಎಕ್ಲಿಸಿಯಾಸ್ಟಸ್ ಚಾಪ್ಟರ್ 1 ವರ್ಸ್ 2 ಅಲ್ಲಿ ಹೇಳುತ್ತೆ. ಪ್ರಸಂಗಿ 1ನೇ ಅಧ್ಯಾಯ 2ನೇ ವಚನದಲ್ಲಿ, ವ್ಯಾನಿಟಿ ಆಫ್ ವ್ಯಾನಿಟೀಸ್ ಆಲ್ ಇಸ್ ವ್ಯಾನಿಟಿ. ವ್ಯರ್ಥಗಳಲ್ಲಿ ವ್ಯರ್ಥ, ವ್ಯರ್ಥಗಳಲ್ಲಿ ವ್ಯರ್ಥ ಅಂತ ಹೇಳುತ್ತೆ. ಸೊ ಇದ್ರಲ್ಲಿ ಏನಂತ ಗೊತ್ತಾಗುತ್ತಂದ್ರೆ, ನಾವ್ ಏನೇ ಕೆಲಸ ಮಾಡಿದ್ರೇನು ಅದು ವ್ಯರ್ಥನೆ, ಏನು ಯೂಸ್ ಇಲ್ಲ ಅದ್ರಿಂದ ಅಂತ. ಅಂದ್ರೆ ಇವಾಗ ಅದು ಮಾಡೋದ್ರಿಂದ ನಮಗೇನು ಸುಖ ನೆಮ್ಮದಿ ಸಿಗಲ್ಲ ಅಂತ ಇದ್ರಲ್ಲಿ ಅರ್ಥ ಆಗುತ್ತೆ. ಸೊ ಬೈಬಲ್ ಓದೋರು, ಪ್ರೇಯರ್ ಮಾಡೋರು ಇವರೆಲ್ಲ ಹೆವಿನಿಗೆ ಹೋಗ್ತಾರ ಅನ್ನೋದು ಇನ್ನೊಂದು ಕ್ವಶನ್ ಬರುತ್ತೆ. ಇವರೆಲ್ಲ ಹೆವಿನಿಗೆ ಹೋಗ್ಬೇಕಂದ್ರೆ ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 21, ಮತ್ತಾಯ 7ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳುತ್ತೆ, ನಾಟ್ ಎವ್ರಿ ಒನ್ ದಟ್ ಸೇತ್ unto me, Lord, Lord, shall enter into the kingdom of heaven, but he that doeth the will of my Father which is in heaven. ಕರ್ತನೆ ಕರ್ತನೆ ಎಂದು ನನಗೆ ಹೇಳುವ ಪ್ರತಿಯೊಬ್ಬನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ, ಆದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡುವವನೇ ಅದರಲ್ಲಿ ಪ್ರವೇಶಿಸುವನು. ಸೊ ನಾವು ಎಷ್ಟು ಬೈಬಲ್ ಓದಿದ್ರು ನಾವು ಅಂದ್ರೆ ಏನು ನಂಬಿಕೆ ಇಟ್ಟು ಮಾಡಿಲ್ಲ ಅಂದ್ರೆ, ನಾವ್ ಎಷ್ಟು ಬೈಬಲ್ ಓದಿ ಪ್ರೇಯರ್ ಮಾಡಿ ಡೈಲಿ ಅಂದ್ರೆ ಲೈಕ್ ಕೆಲವೊಬ್ರು ಇರ್ತಾರೆ 24/7 ಬೈಬಲ್ ಓದ್ತಾನೆ ಇರ್ತಾರೆ, ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಇವರೆಲ್ಲ ಹೆವಿನಿಗೆ ಹೋಗ್ತಾರ ಅಂತ ಒಂದ್ ಕ್ವಶನ್ ಬರುತ್ತೆ. ದೇವರೇ ಹೇಳಿದ್ದಾರೆ, ನೀವು ಆತರ ಹೇಳಿದ್ರೇನು ನೀವು ಕೆಲವೊಬ್ರು ಹೋಗಲ್ಲ, ಹೆವಿನಿಗೆ ಎಂಟರ್ ಆಗಲ್ಲ ಅಂತ ಹೇಳುತ್ತೆ. ಸೊ ಇವರು ಹೆವಿನಿಗೆ ಹೋಗಲ್ಲ ಅಂತ ಹೇಳುತ್ತೆ. ಕೆಲವೊಂದ್ಸಲಿ ಏನಾಗುತ್ತೆ, ಲೈಕ್ ಇವಾಗ ಯಾರು ಕ್ವಶನ್ ಕೇಳ್ತಾರೆ, ನೀವ್ ಹೆವಿನಿಗೆ ಹೋಗ್ತೀರಾ ಅಂತ, ಎಲ್ರು ಅವಾಗ ಕೈ ಎತ್ತೀವಿ, ಅವಾಗ ಕೈ ಇರ್ತಾರೆ. ಆದ್ರೆ ಅವ್ರೆ ನೀವ್ ಏನಕ್ಕೆ ಹೆವಿನಿಗೆ ಹೋಗ್ತೀರಾ, ಯಾವ ಒಂದು ಗೋಲ್ ಇಟ್ಕೊಂಡು ಹೆವಿನಿಗೆ ಹೋಗ್ತೀರಾ ಅಂದ್ರೆ, ಕೆಲವೊಬ್ರು ಹೇಳ್ತಾರೆ Revelation 21:4 ಅಲ್ಲಿ ಹೇಳ್ತಾರೆ, and there shall be no more pain, death, neither sorrow nor crying, neither shall be there any more pain. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ನೋವಾಗಲಿ ಇರುವುದೇ ಇಲ್ಲ ಅಂತ ಹೇಳುತ್ತೆ. ಕೆಲವೊಬ್ರು ಅಲ್ಲಿ ದುಃಖ ಇರಲ್ಲ, ನಾವು ದೇವ್ರ ಜೊತೆ ಇರ್ಬೋದು, ಅಲ್ಲಿ ಏನು ಒಂದು ಯಾರು ಸಾಯಲ್ಲ, ಎಲ್ರು ಎಟರ್ನಲ್ ಲೈಫ್ ಸಿಗುತ್ತೆ, ಈ ಒಂದು ರೀಸನ್ ಇಟ್ಕೊಂಡು ಹೋಗ್ತಾರೆ. ಇನ್ ಕೆಲವೊಬ್ರು ಅಲ್ಲಿ ಚಿನ್ನದ ರಸ್ತೆ ಇರುತ್ತೆ, ಗೋಲ್ಡನ್ ರೋಡ್ಸ್ ಇರುತ್ತೆ, ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಕೆಲವೊಬ್ರು ಹೋಗ್ತಾರೆ. ಸೊ ಅದೇ ಇನ್ ಕೆಲವೊಬ್ರು ದೇವ್ರನ್ನ ಮೀಟ್ ಮಾಡ್ಬೇಕು, ದೇವ್ರ ಜೊತೆ ಅಂದ್ರೆ ದೇವ್ರ ಜೊತೆ ಇರ್ಬೇಕು, ದೇವ್ರನ್ನ ಮೀಟ್ ಮಾಡ್ಬೇಕು ಅಂತ ಕೆಲವೊಬ್ರು ಹೋಗ್ತಾರೆ. ಅದೇ ಜಾಸ್ತಿ ಜನ ನಾವು ಅಲ್ಲಿ ಪೇಯ್ನ್ ಇರಲ್ಲ, ಆಮೇಲೆ ಯಾರು ಸಾಯಲ್ಲ, ಆಮೇಲೆ ಚಿನ್ನದ ರಸ್ತೆ ಇರುತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ. ಸೊ ಈಗ ಜಾಸ್ತಿ ಜನ ಅಂದ್ರೆ ಹೆವಿನಿಗೆ ಏನಕ್ಕೆ ಹೋಗ್ತಾರೆ ಅಂದ್ರೆ ಹ್ಯಾಪಿನೆಸ್, ಸುಖ ಸಿಗ್ಬೇಕು, ಅದಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಕೆಲವೊಬ್ರು. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ದೇವ್ರು ನಮಗೆ ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿ ನಮ್ಗೋಸ್ಕರ ಏನೇನ್ ಬೇಕಲ್ಲ ಅದನ್ನು ಕೊಟ್ಟು ಪರಲೋಕ ರಾಜ್ಯನ ಬಿಟ್ಟು ಭೂಮಿಗೆ ಬಂದು ಅವ್ರ ಪ್ರಾಣನೇ ನಮಗ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಮಾಡಿದೊಂದ್ ಪಾಪದಿಂದ ಅವರು ಶಿಲ್ಬೆಗೆ
ಹಾಕಲ್ಪಟ್ರು. ಸೊ ಇದಕ್ಕಾರು ನಾವು ದೇವ್ರನ್ನ ಮೀಟ್ ಮಾಡ್ಬೇಕು, ಅಂದ್ರೆ ದೇವ್ರಿಗೆ ಇಷ್ಟ ಇರುತ್ತೆ, ಅಯ್ಯೋ ನಮ್ಮ ಮಕ್ಳನ್ನ ನಾವ್ ನೋಡ್ಬೇಕು ಅಂತ ದೇವ್ರಿಗೆ ಇಷ್ಟ ಇರುತ್ತೆ. ಆದ್ರೆ ನಮ್ಗೂ ಅದೇ ಗೋಲು, ಅದೇ ಮೈಂಡ್ ಸೆಟ್ ಇರ್ಬೇಕು, ನಾವು ದೇವ್ರನ್ನ ನೋಡ್ಬೇಕು. ಇವಾಗ ನಾವು ದೇವ್ರನ್ನ ನೋಡಿದ್ರೇನೆ ನಮಗ್ ಪರಲೋಕ ರಾಜ್ಯ ಸಿಗೋದು. ಅದೇ ಜಾಸ್ತಿ ಜನಕ್ಕೆ ಆ ಮೈಂಡ್ ಇರಲ್ಲ. ಹೇಗಂದ್ರೆ ಫಿಲಿಪಿಯನ್ಸ್ ಚಾಪ್ಟರ್ 2 6 and 7 ಅಲ್ಲಿ ಹೇಳುತ್ತೆ, who being in the form of God thought it not robbery to be equal with God, but made himself of no reputation, and took upon him the form of a servant, and was made in the likeness of men. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸಮಾನನಾಗಿರುವೆಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಸೊ ಇದರಲ್ಲಿ ದೇವ್ರು ನಮ್ ತರಾನೇ ಒಂದು ಮನುಷ್ಯನಾಗಿ, ಅಂದ್ರೆ ನಮ್ಗಿಂತ ಕಡೆ ಒಬ್ಬ ಕಾರ್ಪೆಂಟರ್ಸ್ ಅನ್ನಾಗಿ ಹುಟ್ಟಿ ಈ ಭೂಮಿಗೆ ಬಂದ್ರು. ಈ ಭೂಮಿಗೆ ಬಂದು ನಮ್ಗೋಸ್ಕರ ಅದೇ ಸುವಾರ್ತೆ ಎಲ್ಲ ಸಾರಿ ನಮ್ಗೋಸ್ಕರ ಅವ್ರ ಪ್ರಾಣನೇ ಕೊಟ್ಟಿದ್ದಾರೆ. ಸೊ ಇದಕ್ಕಾರು ನಾವು ಒಂದು ಗೋಲ್ ಮೈಂಡ್ ಸೆಟ್ ಇಟ್ಕೊಳ್ಬೇಕು, ಅಂದ್ರೆ ನಾವ್ ಹೆವಿನಿಗೆ ಹೋಗ್ಬೇಕು. ಹೆವಿನಿಗೆ ಹೋದ್ರೆ ಅಂದ್ರೆ ದೇವ್ರು ನೋಡ್ಬೋದು, ಹೆವಿನಲ್ಲಿ ದೇವ್ರು ಇರ್ತಾರೆ, ದೇವ್ರು ನೋಡಿ ದೇವ್ರ ಜೊತೆ ಮಾತಾಡ್ಬೋದು ಅಂತ. ಸೊ ನೆಕ್ಸ್ಟ್ ವಚನ ನೋಡೋಣ. ಸೊ ದೇವ್ರು ನಮ್ಗೋಸ್ಕರ ಅವ್ರ ಪ್ರಾಣನೇ ಕೊಟ್ಟಿ ನಮ್ಗೋಸ್ಕರ ಅವ್ರ ಪ್ರಾಣ ಕೊಟ್ಟಿ ನಮ್ಗೋಸ್ಕರ ಈ ಭೂಮಿ ಮೇಲೆ ಬಂದು ಪರಲೋಕ ಬಿಟ್ಟು ಬಂದಿದ್ದಾರೆ. ಸೊ ನೆಕ್ಸ್ಟ್ ವಚನ ಇರಿ ನೋಡೋಣ. ಸೊ Genesis chapter 3:13 ಹೇಳುತ್ತೆ, and the Lord God said unto the woman, what is this that thou hast done? And the woman said, the serpent beguiled me and I did eat. ಸೊ ಇಲ್ಲಿ ನೋಡ್ಬೋದು ಆಡಮ್ ಅಂಡ್ ಈವ್ ಒಂದ್ ಸಿನ್ ಮಾಡ್ತಾರೆ. ಏನಂದ್ರೆ ಅವರು ದೇವ್ರು ಹೇಳಿರ್ತಾರೆ ಒಂದ್ ಮರದ ಹಣ್ಣನ್ನ ತಿನ್ಬಾರ್ದು ನೀವು ಅಂತ, ಆದ್ರೆ ಅವರು ಟೆಂಪ್ಟ್ ಆಗಿ ತಿನ್ಬಿಡ್ತಾರೆ. ಇಬ್ರು ಆ ಮರದ ಹಣ್ಣನ್ನ ತಿಂತಾರೆ. ಸೊ ಅವರು ಒಂದು ಪಾಪನ ಇವತ್ತವರೆಗೂ ಅದು ಕಂಟಿನ್ಯೂ ಆಗಿದೆ. ಅವರಿಂದ ಜನರೇಷನ್ ಬೆಳೀತಾ 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 ಎಲ್ಲಾ ಸಿನ್ ಮಾಡಿರೋರೆ ನಾವೆಲ್ಲ ಇವಾಗ ಪಾಪದಿಂದ ಹುಟ್ಟಿರೋರು. ಸೊ ಇವ್ರು ಮಾಡಿದ ಪಾಪದಿಂದ ನಾವಿವತ್ತು ದೇವ್ರನ್ನ ನೋಡಕ್ ಆಗ್ತಿಲ್ಲ. ಸೊ ಅವ್ರು ಅವತ್ತೊಂದ ಪಾಪ ನಮ್ಗೆ ಇವತ್ತು ದೇವ್ರನ್ನ ನೋಡಕ್ ಆಗ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಿ ನಾವು ಹೆವಿನಿಗೆ ಏನಕ್ಕೆ ಹೋಗ್ಬೇಕು ಅಂದ್ರೆ ದೇವ್ರು ನೋಡ್ಬೇಕು ಅಂತಾನೆ ಹೋಗ್ಬೇಕು. ಹಂಗಂತ ನಾನೇನೋ ಹೆವಿನಿಗೆ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ದೇವ್ರೇ ಹೇಳಿದ್ದಾರೆ ಏನು Matthew 4:17 ಅಲ್ಲಿ, from that time Jesus began to preach and say, repent for the kingdom of heaven is at hand ಅಂತ ದೇವ್ರು ಹೇಳಿದ್ದಾರೆ. ಮಾನಸಾಂತರ ಪಡೀರಿ, ಯಾಕಂದ್ರೆ ಪರಲೋಕ ರಾಜ್ಯ ಸಮೀಪಿಸಿತು ಅಂತ. ಅವ್ರು ಅವಾಗ್ಲಿಂದ ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು ಇವಾಗಿಂದ. ಸೊ ಅವಾಗಿಂದಾನೆ ದೇವ್ರು ಭೂಮಿಗೆ ಬಂದಾಗ್ಲಿಂದಾನೇ ಹೇಳಿದ್ದಾರೆ ಕಿಂಗ್ಡಮ್ ಅಂದ್ರೆ ಕಿಂಗ್ಡಮ್ ಮತ್ತೆ ಬರ್ತಿದೆ, ಎಲ್ಲ ಪ್ರಿಪೇರ್ ಆಗಿರ್ರಿ ಅಂತ. ಸೊ ನಾವು ಪ್ರಿಪೇರ್ ಆಗಿರ್ಬೇಕು. ಜೊತೆಗೆ ಏನಕ್ಕೆ ಹೆವಿನಿಗೆ ಹೋಗ್ಬೇಕಂದ್ರೆ ದೇವ್ರನ್ನ ಮೀಟ್ ಮಾಡ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡು ಹೆವಿನಿಗೆ ಹೋಗ್ಬೇಕು. ಈ ಚಿನ್ನದ ರಸ್ತೆ ಸಿಗುತ್ತೆ, ಆಮೇಲೆ ಅಲ್ಲಿ ದುಃಖ ಇರಲ್ಲ, ಆಮೇಲೆ ಗೋಳಾಟ ಇರಲ್ಲ. ದುಃಖ ಇರಲ್ಲ, ಗೋಳಾಟ ಇರಲ್ಲ, ಆದ್ರೆ ಆ ಒಂದು ಗೋಲ್ ಇಟ್ಕೊಂಡು ನಾವು ಹೋಗ್ಬಾರ್ದು. ನಾವು ದೇವ್ರು ನೋಡ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡು ಹೋಗ್ಬೇಕು. ಸೊ ನಾವು ಹೋದ್ರೆ ಅಲ್ಲಿ ದೇವ್ರು ಅಂದ್ರೆ ನಾವೊಂದ್ ಗೋಲ್ ಇಟ್ಕೊಂಡು ಹೋದ್ರೆ ದೇವ್ರು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಅಲ್ಲಿ ಒಂದ್ ಹ್ಯಾಪಿನೆಸ್ ನೋಡ್ಬೋದು. ಇಲ್ಲಿ ನಾವು ಓದಿ ಏನೇ ಮಾಡಿದ್ರೇನು ನಮಗೆ ಒಂದ್ ಹ್ಯಾಪಿನೆಸ್ ಸಿಗಲ್ಲ. ಸೊ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಆಮೋಸ್ 4:12 ಹೇಳುತ್ತೆ, ಪ್ರಿಪೇರ್ ಟು ಮೀಟ್ ಯುವರ್ ಗಾಡ್ ಅಂತ. ಪ್ರಿಪೇರ್ ಟು ಮೀಟ್ ಯುವರ್ ಗಾಡ್ ಅಂದ್ರೆ ನೀವ್ ದೇವ್ರನ್ನ ನೋಡಕ್ಕೆ ರೆಡಿ ಆಗಿರಿ ಅಂತ. ಸೊ ದೇವ್ರನ್ನ ಮೀಟ್ ಮಾಡಿ ದೇವ್ರ ಜೊತೆ ಹೆವಿನಿಗೆ ಹೋಗಿ ಏನೇನ್ ಕ್ವಶನ್ ಇದೆ ಎಲ್ಲಾನು ಅಲ್ಲಿ ಕೇಳ್ಬೋದು. ಅವ್ರು ಯಾಕೆ ಹಂಗಿದ್ರು, ಇವ್ರು ಯಾಕೆ ಹಿಂಗಿದ್ರು, ಅವ್ರು ಯಾಕೆ ಏನ್ ಮಾಡಿ ಹಂಗಾದ್ರು ಅಂತ ಏನ್ ಕ್ವಶನ್ ಇದ್ರು ಕೇಳ್ಬೋದು. ಆಮೆನ್.
Thank you, Shravya, for your wonderful message. Now, we have special song by Soumya and Sushma. ಕೇಳಿಸ್ತಿದ್ಯಾ ಎಲ್ಲರಿಗೂ? ಓಕೆ. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಭೂಮಿಯ ಆಕಾಶವು ಅಳಿಯುವುದು, ವಾಕ್ಯವೇ ಎಂದು ಉಳಿಯುವುದು. ವಾಕ್ಯವೇ ಸೃಷ್ಟಿಗೆ ಕಾರಣವು, ವಾಕ್ಯವೇ ರೋಗಕ್ಕೆ ಔಷಧಿಯು. ವಾಕ್ಯವೇ ಕಾರ್ಯ ಸಾಧಕವು, ವಾಕ್ಯವೇ ಎಂದೆಂದು ಶಾಶ್ವತವು. ವಾಕ್ಯವೇ ಕಾರ್ಯ ಸಾಧಕವು, ವಾಕ್ಯವೇ ಎಂದೆಂದು ಶಾಶ್ವತವು. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ದೇವರ ವಾಕ್ಯವೇ ಸತ್ಯ, ಶಾಂತಿಯ ನೀಡುವುದು ನಿತ್ಯ. ದಾರಿಗೆ ದೀಪವೇ ನಿಮ್ಮ ವಾಕ್ಯ, ಬಾಳಿಗೆ ಜೀವವೇ ನಿಮ್ಮ ವಾಕ್ಯ. ಈ ಬಾಯಿ ಕತ್ತಿಗಿಂತ ಅದು ಹರಿತ, ಸೈತಾನನ ಓಡಿಸಲು ಇದು ಅಸ್ತ್ರ. ಈ ಬಾಯಿ ಕತ್ತಿಗಿಂತ ಅದು ಹರಿತ, ಸೈತಾನನ ಓಡಿಸಲು ಇದು ಅಸ್ತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನ್ನು ಬಿಟ್ಟು ನಾನೆಲ್ಲಿ ಹೋಗಲಿ ಯೇಸುದೇವಾ. ಆಮೆನ್. Thank you, Soumya and Sushma, for your wonderful song. Now, we have another special song by Caitlin. Be careful, little eyes, what you see. Oh, be careful, little eyes, what you see. There's a Father up above, He's looking down and down. Oh, be careful, little eyes, what you see. Oh, be careful, little ears, what you hear. Oh, be careful, little ears, what you hear. There's a Father up above, He's looking down and down. Oh, be careful, little ears, what you hear. Oh, be careful, little hands, what you do. Oh, be careful, little hands, what you do. There's a Father up above, He's looking down and down. Oh, be careful, little hands, what you do. Oh, be careful, little legs, where you walk. Oh, be careful, little legs, where you walk. There's a Father up above, He's looking down and down. Oh, be careful, little legs, how you walk. Oh, be careful, little heart, how you think.
careful, little heart, how you think. There's a father up above, is looking down and down. Oh, be careful, little heart, what you think. Thank you. Thank you, Caitlin, for your wonderful song. Now I ask Joshua to lead a closing prayer. Very good evening to everybody. As I thank God that God has given us one more youth meeting, as we all gathered here, as we have learned the message of heaven and all the things. As thanks, Rabbi, for the wonderful message. As we pray that you will grow more and abundantly, and also as I thanks all the persons for the special songs, Sushma and Soumyaka and Caitlin for their great songs. As now, let us all pray. Our most gracious Heavenly Father, thank you for a great day you've given to us, Father. This great day of the Sabbath, Father, you have given this chance to conduct this youth meeting, Father, thanking you. Father, let a great glory and the love and endurance be forever and ever with us, Father. Father, knowingly, Father, unknowingly, any sin or any thy mistake we are committed to you, Father. As we ask forgiveness for it, as cleanses, Father, from our head to toe. Let a great spirits dwell in all the works that we do, Father. In this great sweet hour, Father, as I pray that you will bless all the members who have been participating in it, Father. Especially bless Stravia as she has given a message, Father, thanking you. As we have learned about heaven, Father, the crisis and all the things about it, Father, thanking you. As with the great knowledge and the wisdom of yours, Father, you are filled her abundant, Father, thanking you. As next time, let her take more and more deeply from your word of God, Father. Thank you, Father. Father, as we come unto the end of this Sabbath, Father, as we think that we have kept the whole day, Holy Father, thanking you. It's because of your blessings and glory you have made the day achieve to great extent, Father. As you made the baptism things go good and well, Father, thanking you. Father, as I keep all this prayers in thy precious feet, Father, as you know you will bless it abundantly, Father, as I keep Mukunda Pastor, Kristen Aviva, Preeti Auntie, as they've been unhealthy, Father. Please bless them and guard them. Let a great health and the energy in this Holy Spirit be dwelt on them, Father. Let a grace and mercy be always dwelt on them, the family, Father. As you bless all the members who have been gathered here, Father, bless the works and bless all the family members abundantly, Father. Keep them in thy presence, Father. Everything that they do, let it be of your blessing, glory, Father. Thank you for all the love and for all the compassion given to us, Father. In Jesus' precious name I'm praying. Amen. Happy Sabbath, everyone. Happy Sabbath. Happy Sabbath, Lawrence. Happy Sabbath, Akka. Happy Sabbath, Telugu. ಎಲ್ಲರಿಗೂ ಹ್ಯಾಪಿ ಸಾಬತ್. ವಾಯ್ಸ್ ಕೇಳಿಸ್ತಿಲ್ಲ ಜೋಶ್ವಾ. Happy Sabbath, Akka. Okay. Happy Sabbath. ಚೆನ್ನಾಗಿತ್ತು. Kavya, Joshua, your voice is not clear. can you hear my voice? ಶ್ರಾವ್ಯ ಮೆಸೇಜ್ ಚೆನ್ನಾಗಿತ್ತು. Thanks. Okay, bye. We'll meet you in stewardship. Joshua, can't hear anything. Now, Anna, can you hear my voice? Slowly it's hearing, man. Yeah, okay. We'll all come to stewardship at sharp 6 o'clock. Bye. Yeah. Once again,
Sabbath. Happy Sabbath. Happy Sabbath. Bye bye. Bye.